ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರನ ತಗೊಂಡಿದ್ದೀನಿ. ನಿಡಲ್ ಬಂದು 10.075 ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಬ್ರೈಡಲ್ ಸೀರೆ ಕುಚ್ಚು ಅಂತಲೇ ಅನ್ಬೋದು. ರೇಷ್ಮೆ ಸೀರೆಗಳಿಗೆ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಕಾಣಿಸುವಂಥ ಡಿಸೈನ್ ಬೇಕು ಅನ್ನೋರು ಟ್ರೈ ಮಾಡ್ಬೋದು. ನಾನು ಈ ಡಿಸೈನ್ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ. ಮೊದಲಿಗೆ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 5 ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇಲ್ಲಿ 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ರಿಂಗ್ ಬೀಡು, ಅದರೊಳಗಡೆ ಇನ್ನೊಂದು ಬೀಡನ್ನ ಹಾಕ್ಕೊಂಡು ಎರಡನ್ನೂ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ಅದನ್ನು ಲೇಸ್ ಮೇಲೆ ಲಾಕ್ ಮಾಡಬೇಕು. ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ಇವಾಗ ನಾನು ಕೆಳಭಾಗದ ರಿಂಗ್ ಏನಿದೆ, ಅಂದರೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಅರ್ಧ ಭಾಗ ರಿಂಗ್ ಇದೆಯಲ್ವ ಕೆಳಗಡೆ, ಇದರೊಳಗಡೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಂದನೇ ಸಿಂಗಲ್ ಕ್ರೋಶ ಆಯಿತು, ಎರಡನೇ ಸಿಂಗಲ್ ಕ್ರೋಶ, ಮೂರನೇ ಸಿಂಗಲ್ ಕ್ರೋಶ. ಅಂದರೆ ನೀಡಲ್ನ ಅದರೊಳಗಡೆ ಹಾಕಿ, ರಿಂಗ್ ಒಳಗಡೆ ಹಾಕಿ ಥ್ರೆಡನ್ನು ತಂದು ಸೂಜಿ ಮೇಲೆ 2 ದಾರ ಇರುತ್ತೆ, ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿದಾಗ ಸಿಂಗಲ್ ಕ್ರೋಶ ಆಗುತ್ತೆ. ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶನ ಮಾಡಬೇಕು. ನಾನಿಲ್ಲಿ ಐಸ್ ಶೇಪ್ದು ರಿಂಗ್ನ ತೊಗೊಂಡಿದ್ದೀನಲ್ವ, ರೌಂಡ್ ಶೇಪ್ ರಿಂಗ್ ಆದರೂ ತಗೊಳ್ಬೋದು. ಸೊ ಎಷ್ಟು ಸಿಂಗಲ್ ಕ್ರೋಶ ಅಂತ ಹೇಳ್ತೀನಿ. ಆದಷ್ಟು ಸಿಂಗಲ್ ಕ್ರೋಶನ ತೀರಾ ಟೈಟು ಅಲ್ಲ, ಲೂಸು ಅಲ್ಲ, ಆ ರೀತಿ ಮಾಡ್ಕೊಳ್ಳಿ. ಒಟ್ಟು ನಾನಿಲ್ಲಿ 12 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಿದ್ದೀನಿ. ಈ ಡಿಸೈನ್ಗೆ 12 ಸಿಂಗಲ್ ಕ್ರೋಶ ಕರೆಕ್ಟಾಗಿ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಲಾಕ್ ಇದೆಯಲ್ವ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ 3 ಚೈನ್ ಇದೆ, ಹಾಗಾಗಿ 3 ಚೈನ್ನ ಹಾಕಬೇಕು. 1 2 3 ಲಾಕ್ ಮೇಲೆ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು. ಇಲ್ಲಿ ನಾನು ರೌಂಡ್ ಶೇಪ್ ಬೀಡನ್ನ ಬಳಸ್ಕೊಳ್ತಾ ಇದ್ದೀನಿ, ಚಿಕ್ಕದು. ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಿದ್ದೀನಿ. ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಫಸ್ಟ್ ಸಿಂಗಲ್ ಕ್ರೋಶದ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು. ಫಸ್ಟ್ ಸಿಂಗಲ್ ಕ್ರೋಶದೊಳಗಡೆ ಸೂಜಿನ ಹಾಕಿ ಥ್ರೆಡನ್ನು ತಂದರೆ ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2ರಿಂದ 1 2ರಿಂದ 1 ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ ನಾನಿವಾಗ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ದು ಲೂಪ್ ಇರುತ್ತೆ ಫ್ರೆಂಡ್ಸ್. 3ನೇ ಚೈನ್ ಮೇಲೆ ನಾವಿಲ್ಲಿ ಲಾಕ್ ಮಾಡಬೇಕು. ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ, ಅದ್ರ ಮೇಲೆ ಲಾಕ್ ಮಾಡಬೇಕು. ಈ ಸೈಡು ಲಾಕ್ ಮಾಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಏನು ಬೀಡ್ ಹಿಂದೆ 3 ಚೈನ್ನ ಹಾಕಿರ್ತೀವಲ್ಲ, ಅಲ್ಲಿ ಇವಾಗ ಸಿಂಗಲ್ ಕ್ರೋಶನ ಮಾಡಬೇಕು. ಆ 3 ಚೈನ್ ಗ್ಯಾಪಲ್ಲಿ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ. 1 ಸಿಂಗಲ್ ಕ್ರೋಶ ಆಯಿತು, ಎರಡನೇ ಸಿಂಗಲ್ ಕ್ರೋಶ, ಮೂರನೇ ಸಿಂಗಲ್ ಕ್ರೋಶ, ನಾಲ್ಕನೇ ಸಿಂಗಲ್ ಕ್ರೋಶ. ಒಟ್ಟು 4 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಸಾಕು 3 ಚೈನ್ ಗ್ಯಾಪಲ್ಲಿ. ಇವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ಹೋಗಿ ಥ್ರೆಡನ್ನು ತರಬೇಕು. ಇಲ್ಲಿ ಯಾವುದೇ ಹೋಲ್ ಗ್ಯಾಪ ಸ್ಕಿಪ್ ಮಾಡೋ ಹಾಗಿಲ್ಲ, ಅಂದರೆ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡೋ ಹಾಗಿಲ್ಲ.
ಎಲ್ಲ ಸಿಂಗಲ್ ಕ್ರೋಶದ ಮೇಲೂ ಕೂಡ ಕಂಬ ಬರುತ್ತೆ. ಕಂಬ ಆಯಿತು. ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ಥ್ರೆಡನ್ನು ಸುತ್ತಕೊಂಡು ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ. ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ. ಫಸ್ಟ್ 2 ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು, ಈ ರೀತಿ ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕಬೇಕು. ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಕಂಬನ ಮಾಡಿರ್ತೀವಿ ನೋಡಿ, ಬೀಡ್ಗಿಂತ ಮುಂಚೆ ಆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಈ 3 ಚೈನ್ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. 1 2 3 4 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 4 ಸಲ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. 2ರಿಂದ 1 2ರಿಂದ 1 ಕಂಬ ಆದಮೇಲೆ ನಾವು ಬೀಡನ್ನ ಹಾಕಬೇಕು. 1 ಬೀಡನ್ನ ಹಾಕಿ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಫ್ರೆಂಡ್ಸ್, ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡಾದರೂ ತಗೊಳ್ಬೋದು. ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಒಂದೇ ಹೋಲ್ ಗ್ಯಾಪಲ್ಲಿ, ಅಂದರೆ ಒಂದೇ ಸಿಂಗಲ್ ಕ್ರೋಶದಲ್ಲಿ 2 ಕಂಬ ಬರೋದಿಲ್ಲ, ಒಂದೊಂದು ಸಿಂಗಲ್ ಕ್ರೋಶದಲ್ಲಿ ಒಂದೊಂದು ಕಂಬ ಬರ್ತಾ ಹೋಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಕಂಬನ ಮಾಡಿರ್ತೀವಿ ನೋಡಿ ಬೀಡ್ಗಿಂತ ಮುಂಚೆ, ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಟ್ಟು 4 ಸಲ ಸಿಂಗಲ್ ಕ್ರೋಶ ಬರುತ್ತೆ. ಇಲ್ಲಿ ನೀಟಾಗಿ 4 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ, ಅಂದರೆ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ. ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಒಂದೇ ಸ್ಟೆಪ್ ಆದರೂ ಕೂಡ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಬೀಡನ್ನ ಹಾಕ್ಕೊಂಡೆ. ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಂಡ್ಮೇಲೆ ಮತ್ತೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಅದರ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಕಂಬ ಆಯಿತು. ಕಂಬ ಆದಮೇಲೆ ನಾವು 3 ಚೈನ್ನ ಹಾಕಬೇಕು. ಹಿಂದೆ 3 ಚೈನ್ನ ಹಾಕಿ ಸಿಂಗಲ್ ಕ್ರೋಶನ ಮಾಡಬೇಕಲ್ವ, ಹಾಗಾಗಿ 3 ಚೈನ್ನ ಹಾಕಿ ಸ್ವಲ್ಪ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು. ಮತ್ತು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ 4 ಸಲ ಸಿಂಗಲ್ ಕ್ರೋಶ ಆರಾಮಾಗಿ ಮಾಡ್ಕೊಳ್ಬೋದು. 5 ಸಲ ಸಿಂಗಲ್ ಕ್ರೋಶನೂ ಕೂಡ ಈ 3 ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ಬೋದು. ನಂತರ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಅದ್ರ ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ. ಯಾವುದೇ ಇಲ್ಲಿ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡೋ ಹಾಗಿಲ್ಲ. ಎಲ್ಲ ಸಿಂಗಲ್ ಕ್ರೋಶದ ಮೇಲೂ ಕೂಡ ಕಂಬ ಬರುತ್ತೆ, ನೀಟಾಗಿ ಬರುತ್ತೆ. ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಒಟ್ಟು 6 ಬೀಡ್ಸ್ಗಳು ಬರುತ್ತೆ, ನೋಡ್ತಿರ್ಬೋದು. ಕೊನೆಯಲ್ಲೂ ಕೂಡ ಒಂದು ಕಂಬನ ಮಾಡಿದ್ದೀನಿ. ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೀಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ ಆರ್ಚು. 1 2 3 4 5 6 ಪೆಟಲ್ಸ್ಗಳು ಬರುತ್ತೆ, ಅಂದರೆ 6 ಬೀಡ್ಗಳು ಬರುತ್ತೆ ಇಲ್ಲಿ. ಸೊ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ನೀಟಾಗಿ ಬರುತ್ತೆ. ಬೇಕಿದ್ರೆ ಮೇಲೂ ಕೂಡ ನೀವು ಸಿಂಗಲ್ ಕ್ರೋಶನ ಮಾಡ್ಬೋದು, ಅಂದರೆ ಇನ್ನರ್ಧ ಭಾಗ ಏನು ರಿಂಗ್ ಇದೆ ಅದರಲ್ಲೂ ಕೂಡ ನೀವು ಸಿಂಗಲ್ ಕ್ರೋಶನ ಮಾಡ್ಬೋದು. ಸ್ಟಾರ್ಟಿಂಗ್ ನಾನು 5 ಚೈನ್ನ ಹಾಕಿದ್ದೀನಲ್ವ, ಅಲ್ಲಿ ಆರ್ಚು ಮತ್ತು ಕುಚ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ. ಅಂದರೆ 1-2 ಸಲ ಸಿಂಗಲ್ ಕ್ರೋಶ ಜಾಸ್ತಿ ಮಾಡ್ಕೊಳ್ತಿದ್ದೀನಿ. ಸ್ಟಾರ್ಟಿಂಗು ಕೂಡ ನೀವು 5 ಚೈನ್ ಆದಮೇಲೆ 2 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು 3 ಚೈನ್ನ ಹಾಕ್ಕೊಳ್ಳಿ. ನಾನು ಲಾಕ್ ಆದ ತಕ್ಷಣ 1-2 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಸ್ಟಾರ್ಟಿಂಗು ಕೂಡ 5 ಚೈನ್ ಆದಮೇಲೆ 1-2 ಸಲ ಸಿಂಗಲ್ ಕ್ರೋಶನ ಮಾಡಿ 3 ಚೈನ್ನ ಹಾಕ್ಕೊಂಡು ನಂತರ ನೀವು ರಿಂಗ್ ಬೀಡನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಇವಾಗ 5 ಚೈನ್ಗಳನ್ನ ಹಾಕ್ಕೊಂಡೆ ಕುಚ್ಚನ್ನು ಕಟ್ಟೋದಕ್ಕೆ. 5 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ 1-2 ಸಲ. ಸೊ ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ 1-2 ಸಲ ಜಾಸ್ತಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ.
2 ಸಲ ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಳ್ತೀನಿ. ನೀಟಾಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಇವಾಗ 3 ಚೈನ್ನ ಹಾಕಬೇಕು. 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಆದಮೇಲೆ ಇವಾಗ ರಿಂಗ್ ಬೀಡನ್ನ ಹಾಕ್ಕೊಳ್ತೀನಿ. ಒಂದು ರಿಂಗ್ ಬೀಡನ್ನ ಹಾಕ್ಕೊಳ್ಬೇಕು. ಅದರೊಳಗಡೆ ಇನ್ನೊಂದು ಈ ರೀತಿದು ಕಟಿಂಗ್ಸ್ ಇರುವಂಥ ಬೀಡನ್ನ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಹಾಕುವಂಥ ಬೀಡ್ಸನ್ನು ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ರೌಂಡ್ ಶೇಪ್ದು ರಿಂಗ್ ಬೀಡ್ ಆದರೂ ತಗೊಳ್ಬೋದು. ಈ ಡಿಸೈನ್ಗೆ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಆದಮೇಲೆ ಇವಾಗ ಕೆಳಭಾಗದ ರಿಂಗಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಕೆಳಭಾಗದ ಅರ್ಧ ಭಾಗ ಏನು ರಿಂಗ್ ಇದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ 12 ಸಲ ಸಿಂಗಲ್ ಕ್ರೋಶೆನ ಮಾಡಬೇಕು. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಆದಷ್ಟು ನೀಟಾಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಮಾಡೋದಕ್ಕೆ ಹೋಗಬೇಡಿ. ಆದರೆ ಅದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ ಬರುತ್ತಲ್ವ, ಆವಾಗ ಕಷ್ಟ ಅನಿಸುತ್ತೆ. ಆರಾಮಾಗಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡ್ರೆ ಇನ್ನೊಂದು ಸ್ಟೆಪ್ಪಲ್ಲಿ ಕಂಬ ಮಾಡಬೇಕಿದ್ರೆ ತುಂಬ ಈಸಿಯಾಗಿ ಕಂಬಗಳನ್ನ ಮಾಡ್ಕೊಳ್ಬೋದು ಸಿಂಗಲ್ ಕ್ರೋಶದೊಳಗಡೆ. ಪೂರ್ತಿ 12 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 3 ಚೈನ್ಗಿಂತ ಮುಂಚೆ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ 3 ಚೈನ್ ಇದೆ, ಹಾಗಾಗಿ 3 ಚೈನ್ನ ಹಾಕ್ತಿದ್ದೀನಿ. 3 ಚೈನ್ನ ಹಾಕಿ ಲಾಕ್ ಮೇಲೆ ಅಂದರೆ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶೆ ಅಂದರೂ ಕೂಡ ಒಂದೇ. ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಒಂದು ಬೀಡನ್ನ ಹಾಕ್ಕೊಂಡು ನಂತರ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ್ದು ಹೋಲ್ ಗ್ಯಾಪ್ ಇರುತ್ತೆ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಫಸ್ಟು 2 ದಾರದಲ್ಲಿ ಮೇಲೆ ತೆಗಿಬೇಕು, ಮತ್ತೆರಡು ದಾರದಲ್ಲಿ ಮೇಲೆ ತೆಗಿಬೇಕು ಥ್ರೆಡನ್ನು. ನಂತರ 3 ಚೈನ್ನ ಹಾಕಬೇಕು. ಕಂಬ ಆದಮೇಲೆ 3 ಚೈನ್ನ ಹಾಕಬೇಕು. 1 2 3 ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು 3 ಚೈನ್ದು ಹೋಲ್ ಗ್ಯಾಪ್ ಇರುತ್ತೆ, ಅಂದರೆ ನಾವು ಹಿಂದೆಯಿಂದ 3 ಚೈನ್ನ ಹಾಕಿರ್ತೀವಿ ನೋಡಿ, ಅದರದ್ದು ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಂಡು ಆ 3 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶೆನ ಮಾಡಬೇಕು. 1 2 3 4 ಸಲ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೆಕೆಂಡ್ ಒಂದು ಸಿಂಗಲ್ ಕ್ರೋಶೆ ಇದೆ ನೋಡಿ, ಅದರೊಳಗಡೆ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಅದರ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಬೇಕು. 1 2 3 3 ಚೈನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಈ ಡಬಲ್ ಕ್ರೋಶದ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. 3 ಸಲ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಅದರ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ. ಇಲ್ಲಿ ಸಿಂಗಲ್ ಕ್ರೋಶೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆಯಿಂದ ಹಾಕಿರೋದ್ರಿಂದ ರೈಟ್ ಸೈಡಿಂದ ಕಂಬ ಮಾಡಬೇಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನಾವು ಕಂಬನ ಮಾಡಬೇಕು ಅಂದರೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಇಲ್ಲೂ ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಒಟ್ಟು 6 ಬೀಡ್ಸ್ಗಳು ಬರುತ್ತೆ, 6 ಮಣಿಗಳು ಬರುತ್ತೆ. ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ, ಅಂದರೆ ಸಿಂಗಲ್ ಕ್ರೋಶೆನ ಮಾಡ್ತಿದ್ದೀನಿ. ಸಿಂಗಲ್ ಕ್ರೋಶೆನ ಮಾಡಿ ಪಕ್ಕದಲ್ಲಿ ಇನ್ನೊಂದು 2 ಸಲ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಫಸ್ಟ್ ಒನ್ ಆರ್ಚ್ ಆದಮೇಲೆ ಹೇಗೆ ಮಾಡಿಕೊಂಡು ಅದೇ ರೀತಿ
2 ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ. ಅಥವಾ ಇಲ್ಲೊಂದು ಮಣಿನಾದರೂ ನೀವು ಹಾಕ್ಕೊಳ್ಬೋದು, ಸಿಂಗಲ್ ಕ್ರೋಶ ಬೇಡ ಅಂದರೆ. ನಾನು ಕುಚ್ಚು ಆರ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ 2 ಸಲ ಸಿಂಗಲ್ ಕ್ರೋಶನ ಮಾಡಿ 5 ಚೈನ್ನ ಹಾಕ್ತಾಯಿದ್ದೀನಿ. 5 ಚೈನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ. ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ. ಸೊ ಈ ಸೈಡು ಕೂಡ 3 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಮೇಲ್ಭಾಗದ ರಿಂಗ್ ಇದೆಯಲ್ವಾ, ಅದರಲ್ಲೂ ಕೂಡ ನೀವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಒಂದು 3 ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲೂ ಕೂಡ 5 ಚೈನ್ ಹಾಕಿ 1-2 ಸಲ ಸಿಂಗಲ್ ಕ್ರೋಶನ ಮಾಡಿ 1-2-3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳಿದ್ರೆ ಟೈಟಾಗಿ ಕೂರುತ್ತೆ. ಸೊ ಕೊನೆಯಲ್ಲಿ ಥ್ರೆಡ್ ಇರುತ್ತಲ್ವ, ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಲಾಸ್ಟಲ್ಲಿ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಬಿಚ್ಚೋಗೋದಿಲ್ಲ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಇದಕ್ಕೆ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಹಾಕೋದು ಕೂಡ ತುಂಬ ಈಸಿ ಇದೆ. ಒಂದೇ ಸ್ಟೆಪ್ ಡಿಸೈನು, ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ರೇಷ್ಮೆ ಸೀರೆಗಳಿಗೆ, ಕಾಟನ್ ಸೀರೆಗಳಿಗೆ, ಎಲ್ಲ ರೀತಿ ಸೀರೆಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಲುಕ್ ಕೊಡುತ್ತೆ. ಸ್ಟೋನ್ ಚೈನ್ ಆಗಲಿ, ಬಾಲ್ ಚೈನ್ ಆಗಲಿ ಅಲ್ಲಿ ನಾವು ಅಂಟಿಸ್ಕೊಳ್ಬೋದು. ಇಲ್ಲಿ ನಾನು 200 ಎಳೆ ಥ್ರೆಡನ್ನು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸೊಬ್ಬರಾಗಿದ್ದರೆ ಅಥವಾ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿನೂ ಕೂಡ ಇದೆ. ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.